ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಯಾವತ್ತು ರೈತರ ಪರವಾಗಿ ನಿಲ್ಲೋದು, ಸರ್ಕಾರಗಳು ರೈತರ ಪರವಾಗಿ ನಿಲ್ದ್ರೆ ಇರ್ಲಿ, ನಮ್ಮ ಚಾನೆಲ್ ನಲ್ಲಿ ರೈತರ ಪರವಾಗಿ ವಿಡಿಯೋಸ್ ಹಾಕ್ತಾ ಇರ್ತೀವಿ, ರೈತರಿಗೆ ಇನ್ಫಾರ್ಮೇಶನ್ ಸಿಗ್ಲಿ ಅಂತ. ಕೃಷಿ ಒಂದೇ ಆದ್ರೂ ನಾನು ಹೇಳಿದಾಗ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಕೃಷಿ ಒಂದೇ ಇರ್ಬೋದು, ಫಾರ್ಮರ್ಸ್ ಒಂದು ಬೆಳೆ ಮಾಡೋದ್ರ ರೀತಿ ವಿಧಾನ ಅದು ಒಬ್ಬರಿಂದ ಒಬ್ರಿಗೆ ವಿಭಿನ್ನವಾಗಿರುತ್ತೆ. ಅಂತ ರೈತರಲ್ಲಿ ಯುವ ಕೃಷಿಕರು ಅಂತ ನಮ್ಮ ನಿಯರ್ ನೈಬರ್ ಅಂತಾನೆ ಹೇಳ್ಬೋದು, ಮಾಸ್ತಿ ಮಾಲೂರು ತಾಲೂಕಲ್ಲಿ ಮಾಸ್ತಿ ಪಕ್ಕದಲ್ಲೇ ಇದ್ದಾರೆ. ಅವ್ರಿಗೆ ಹೀಗೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಿಕ್ಕಿದ್ರು, ಇನ್ಫಾರ್ಮೇಶನ್ ಕೊಡ್ಬೇಕು ಸರ್ ಅಂತ ಕೇಳಿದಕ್ಕೆ ಆಯ್ತು ಕೊಡ್ತೀವಿ ಅಂತ ಹೇಳಿದ್ರು. ಇನ್ಫಾರ್ಮೇಶನ್ ನಮ್ಮ ಚಾನಲ್ ರೈತರಿಗೆ ಕೊಡೋದು ನಮ್ಗೆ ಖುಷಿ ವಿಚಾರ. ಅದ್ರಿಂದ ಇವ್ರ ಮುಖಾಂತರ ಇನ್ನಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನನ್ನ ಹೆಸರು ಅಪ್ಪಿ ಅಂತ, ಕದಿರನಹಳ್ಳಿ ಗ್ರಾಮ, ಮಾಸ್ತಿ ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್. ಇದು ಬಂದು 6 ಅಡಿಗೆ 6 ಅಡಿ ಸಾಲಿಗೆ ಸರ್. ಆಮೇಲೆ ನಾವು ಮುಂಚೆಯಿಂದ ಹೋಗೋಣ ಸರ್, ಫಸ್ಟ್ ಇಂದ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಹೋಗೋದು ಬೇಡ. ಈಗ ಹೀರೆಕಾಯಿ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಸರ್ ನಿಮ್ ಮಣ್ಣಿಗೆ ಬೆಡ್ ಪ್ರಿಪರೇಷನ್ ಏನೇನ್ ಮಾಡಿದ್ರಿ ಸರ್? ಈಗ ಮಲ್ಚಿಂಗ್ ಪೇಪರ್ ಹಾಕಿದ್ರಲ್ವಾ ಸರ್? ಕೋಳಿ ಗೊಬ್ಬರ ಒಂದ್ 5 ಟನ್ ಹಾಕಿದ್ರಿ. 5 ಟನ್ ಅಂದ್ರೆ ಟ್ರ್ಯಾಕ್ಟರ್ ಲೆಕ್ಕದಲ್ಲಿ ಎಷ್ಟು ಟನ್? ಟ್ರ್ಯಾಕ್ಟರ್ ಲೆಕ್ಕದಲ್ಲಿ ಮೂರು ಟ್ರ್ಯಾಕ್ಟರ್ ಕೋಳಿ ಗೊಬ್ಬರ, ಒಂದ್ 2 ಮೂಟೆ ಗವರ್ಮೆಂಟ್ ಗೊಬ್ಬರ, ಆಮೇಲೆ ಮಂಚಿಂಗ್ ಮಣ್ಣು ಹತ್ ಕಡೆ ಹಾಕಿ ಮಂಚಿಂಗ್ ಪೇಪರ್ ಹಾಕಿರೋದು ಸರ್. ಆಮೇಲೆ ಗೊಬ್ಬರ ಇದು ತಿಪ್ಪೆ ಗೊಬ್ಬರ ಏನಾದ್ರು ನಾಟಿ ಮಾಡಿದ್ರೆ ಹಾಕಿದ್ರೆ ಸರ್? ಇದಕ್ಕೆ ತಿಪ್ಪೆ ಗೊಬ್ಬರ ಏನಾದ್ರು ಹಾಕಿದ್ರೆ? ತಿಪ್ಪೆ ಗೊಬ್ಬರ ಏನಿಲ್ಲ, ಬರೀ ಕೋಳಿ ಗೊಬ್ಬರ. ಬಲ್ಚಿಂಗ್ ಪೇಪರ್ ಮಾಡಿ ಆಮೇಲೆ ಇದು ಎಷ್ಟು ಬಯಲಲ್ಲಿ ಹಾಕಿದ್ರೆ ಸರ್? ಇದು ಬಂದು 3/4 ಎಕರೆಗೆ. 3/4 ಎಕರೆಗೆ ಎಷ್ಟು ಪ್ಯಾಕೆಟ್ ಬೀಜ ಬೇಕಾಗುತ್ತೆ ಸರ್? 5 ಪ್ಯಾಕೆಟ್ ಅಂದ್ರೆ 5 ಪ್ಯಾಕೆಟ್ ಅಂದ್ರೆ ಅದು ಗ್ರಾಮ್ ಲೆಕ್ಕನ? ಗ್ರಾಮ್ 100 ಗ್ರಾಮ್ ಬರುತ್ತೆ. ಅಂದ್ರೆ 3/4 ಎಕರೆಗೆ 5 ಪ್ಯಾಕೆಟ್. ಬೀಜ ಎಲ್ಲ ಏನ್ ಬೆಲೆ ಇದೆ ಸರ್? ಅದು 750 ರೂಪಾಯಿ ಸರ್ ಬೀಜ ಬಂದು. ವೆರೈಟಿ ಬಂದು ನಾವಿ ಅಂತ ಸರ್. ನಾವಿ F1 ಅಂತ ತುಂಬಾ ಜನ ನಾಟಿ ಮಾಡ್ತಾರಲ್ಲ, ಅದು ಹೇಗೆ ಸರ್? ವೆರೈಟಿ ಚೆನ್ನಾಗಿದೆ ಅಂತನಾ ಸರ್? ಕಾಯಿ ಸ್ವಲ್ಪ ಲಾಂಗ್ ಕಮ್ಮಿ ಬರುತ್ತೆ, ಫಸಲು ಚೆನ್ನಾಗಿ ಬರುತ್ತೆ. ಕಾಯಿ ಉದ್ದ ಲಾಂಗ್ ಬಂದ್ರೆ ಏನಾದ್ರು ತೊಂದ್ರೆ ಸರ್? ಏನಾಗೋದಿಲ್ಲ ಸರ್, ಏನ್ ತೊಂದ್ರೆ ಅಲ್ಲ. ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಅದಕ್ಕೆಲ್ಲ ಏನ್ ಕಟ್ಟ? ಏನಾಗೋದಿಲ್ಲ, ಎಲ್ಲ ಜಾಸ್ತಿ ಇದೆ ಕೇಳ್ತಾರೆ ಸರ್. ನಾವೇನ್ ಹಿಂಗೆ ಬರ್ತೇನೆ, ಕಾಯಿ ಈ ಕಡೆ ಚೆನ್ನಾಗಿದೆ ಹಂಗೆ ಹೋಗ್ತಾ ಹೋಗ್ತಾರೆ. ಇದು ಮಾರ್ಕೆಟಿಂಗ್ ಎಲ್ಲ ನಿಮ್ಗೆ ಏನೋ ತೊಂದ್ರೆ ಇಲ್ವಲ್ಲ? ಏನಿಲ್ಲ ಸರ್. ಮಾರ್ಕೆಟಿಂಗ್ ಸರ್ ಕಂಪ್ನಿಗಳಿಗನ ಅಥವಾ ಯಾವ ತರ ಮಾಡ್ತೀರಾ ಸರ್? ಕಂಪ್ನಿಯವ್ರು ಕೇಳಿದ್ರೆ ಕಂಪ್ನಿಯವ್ರು ಕೊಡ್ತೀರಿ, ಮಾರ್ಕೆಟ್ ಅವ್ರಿಗೆ ಕೇಳಿದ್ರೆ ಮಾರ್ಕೆಟ್ಗೂ ಹಾಕ್ತಿರಿ ಸರ್. ಈಗ ಸದ್ಯಕ್ಕೆ ಸರ್, ಈಗ ಹಾರ್ವೆಸ್ಟ್ ಬಂದಿದೆ, ಮೊದಲನೇ ಕೊಯ್ಲು ಬರೋದಕ್ಕೆ ನೀವು ಬಿತ್ತನೆ ಮಾಡ್ದಿಂದ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಹಾರ್ವೆಸ್ಟ್? ಇದು ಸರ್ ಇದು ಬಿತ್ತನೆ ಬಂದು 3 ಅಡಿಯಿಂದ 3 ಅಡಿಗೆ ಉಣ್ಬೇಕು ಬಿತ್ತನೆ. ಸರ್ ಎಷ್ಟು ದಿನ ಆಗಿದೆ ಈಗ ನೀವು ಫಸ್ಟ್ ಕೊಯ್ಲು ಕೊಯ್ಬೇಕಂದ್ರೆ ಬೀಜ ನಾಟಿ? ಸರ್ ಕರೆಕ್ಟ್ ಆಗಿ 45 ದಿನಕ್ಕೆ ಶಾಂಪಲ್ ಆಗುತ್ತೆ. 45 ದಿನಕ್ಕೆ. ಎಷ್ಟನೇ ಕೊಯ್ಲು ಸರ್ ಹಾರ್ವೆಸ್ಟ್? ಸರ್ ಇದು ಬಂದು 5ನೇ ಕೊಯ್ಲು ಸರ್. 5ನೇ ಕೊಯ್ಲು ಅಂದ್ರೆ ಸರ್ ಈಗ ನಿಮ್ ಪ್ರಾರಂಭದ ಕೊಯ್ಲು ಎಷ್ಟು ಟನ್ ವರೆಗೆ ಸಿಕ್ಕಿದೆ ಸರ್ ಅಂದಾಜ್ ಅಂತ ಹೇಳೋದು ಜ್ಞಾಪಕ ಇದ್ರೆ? ಅಂದಾಜ್ ಅಂದ್ರೆ ಒಂದು 1000-1100 kg ಸರ್. 1 ಟನ್. ಒಳ್ಳೆ ಕೊಯ್ಲು ಅಂದ್ರೆ ಸರ್, ತುಂಬ ಕೊಯ್ಲು ಅಂದ್ರೆ ಎಷ್ಟು ಕಾಯಿ? ಅಷ್ಟೇ ಸರ್, 1000 kg. ಎಷ್ಟು ಕೊಯ್ಲಾಗಿದೆ ಸರ್ ಇದು? ಒಂದು ಬಂದು ದಿನ ಬಿಟ್ಟು ದಿನ ಕೊಯ್ಯೋದು. ದಿನ ಬಿಟ್ಟು ದಿವಸ ಕೊಯ್ತಾ ಇರ್ಬೇಕು, ಹಾರ್ವೆಸ್ಟ್ ಮಾಡ್ತಾ ಇರ್ಬೇಕು. ದಿನ ಬಿಟ್ಟು ದಿನ ಕೊಯ್ದ್ರೆ 600 kg 700 kg ಕೊಯ್ಬೋದು. ಅದೇ ಸರ್, ಆತರ ದಿನ ಬಿಟ್ಟು ದಿನ ಕೊಯ್ದ್ರೆ ನಿಮ್ಗೆ ಒಂದೇ ಸೈಜ್ ಯೂನಿಫಾರ್ಮ್ ಶೇಪ್ ಅಲ್ಲೇ ಇರುತ್ತಲ್ಲ ಸೈಜ್? ಇಲ್ಲ ಸರ್, ಬರ್ತಾ ಲಾಸ್ಟ್ ಆತ ಸ್ವಲ್ಪ ಅಂಕರಿ ಕಾಯಿ ಬರುತ್ತೆ, ಸ್ಟ್ರೈಟ್ ಬರೋದಿಲ್ಲ ಸರ್. ಅದು ಮಾಡ ವಾತಾವರಣದ ತರ ಬರುತ್ತೆ ಸರ್. ಇದಕ್ಕೆ ನಿಮ್ಮ ಅನುಭವದಲ್ಲಿ ಸರ್ ಯಾವ ರೋಗ ಹೆಚ್ಚಾಗಿ ಬಂದು ಕಾಣು ಬರುತ್ತೆ ಸರ್? ಇದ್ರಿಗೆ ರೋಗ ಬಂದು ಟ್ರಿಪ್ಸ್, ಆಮೇಲೆ ಇದಕ್ಕೂ ಟ್ರಿಪ್ಸ್ ಬರುತ್ತೆ, ಬೂದಿ ರೋಗ ಬರುತ್ತೆ, ಅರ್ಶಿನ ಕಲರ್ ರೋಗ ಬರುತ್ತೆ, ಡೌನಿಂಗ್ ಬಿಲ್ಡ್ ಸರ್. ಎಲೆ ಹುಳ, ಎಲೆ ಚುಕ್ಕೆ ರೋಗನು ಬರುತ್ತಲ್ಲ, ರಂಗೋಲಿ ಹುಳ, ಬೊಬ್ಬೆ ರೋಗ ಜಾಸ್ತಿ ಬರುತ್ತೆ. ಬೊಬ್ಬೆ ರೋಗನು ಬರುತ್ತೆ ಇದಕ್ಕೆ. ಈಗ ನಾವು ಖರ್ಚಿನ ಲೆಕ್ಕಾಚಾರ ಅಂದ್ರೆ ಈಗ ನಾವು ನೋಡಬಹುದು, ಇಲ್ಲಿ ನಮ್ಮ ವೀಕ್ಷಕರು ಗಮನಿಸಿದ ಪರ್ಮನೆಂಟ್ ಸ್ಟ್ರಕ್ಚರ್ ಚಪ್ರ ಎಲ್ಲ ಪರ್ಮನೆಂಟ್ ಆಗಿದೆ ಅಲ್ಲ ಸರ್? ಈ ಚಪ್ರದಲ್ಲಿ ಇನ್ನ ಏನೇನ್ ಬೆಳೆಗಳು ತರಕಾರಿಗಳು ಬೆಳಿತಾರೆ ಸರ್ ನೀವು? ಸರ್ ಹಾಗಲಕಾಯಿ ಬೆಳಿಬೋದು, ಚಪ್ರ ಬದನೆಕಾಯಿ ಬೆಳಿಬೋದು, ಪಡವಲಕಾಯಿ ಬೆಳಿಬೋದು. ನೀವು ಸರ್ ಇದ್ರಕ್ಕಿಂತ ಏನ್ ಬೆಳೆ ಮಾಡಿದ್ರಿ ಸರ್? ಸರ್ ಇದ್ರಿಂದ ಹಾಗಲಕಾಯಿ ಬೆಳಿಬೋದು. ಯಾವಾಗ್ಲೂ ಚಪ್ರದ ಬೆಳೆಗಳ ಬೆಳಿತೀರಾ ಅಥವಾ ಇದ್ರ ಇನ್ನ ಏನೋ ತರಕಾರಿ? ಇಲ್ಲ ಸರ್, ತರಕಾರಿ ಎಲ್ಲ ಚಪ್ರ ಬೆಳೆಗಳು ಎಲ್ಲ ಚಪ್ರದ ಬೆಳೆಗಳು ಸರ್. ಚಪ್ರ ಬೆಳೆಗಳು ಬೆಳೆದ್ರೆ ನನ್ನ ಪ್ರಕಾರ ಕಂಪನಿಗಳಿಗೆ ವರ್ಕೌಟ್ ಆಗುತ್ತೆ ಅನ್ಕೊಂತೀನಲ್ಲ ಸರ್? ಮಾರ್ಕೆಟಿಂಗ್ ತೊಂದಿರೋದಿಲ್ಲ. ಈ ಹಾಗಲಕಾಯಿ ಇರ್ಬೋದು, ಸೋರೆಕಾಯಿ ಇರ್ಬೋದು, ಚಪ್ರ ಬದನೆಕಾಯಿ ಇರ್ಬೋದು, ಈ ತರ ತರಕಾರಿಗಳು ಹಾಕೊಂಡ್ರೆ ಸರ್ ಕಂಪನಿ ಅಂದ್ರೆ ಒಂದೇ ನಾರಿಗೆ ಇರ್ಬೇಕು, ಊಜಿ ಇರಬಾರ್ದು, ಡ್ಯಾಮೇಜ್ ಇರಬಾರ್ದು ಜಾಸ್ತಿ. ತುಂಬಾ ಗ್ರೇಡಿಂಗ್ ಮಾಡ್ತಾರೆ. ಈಗ ಮಾರ್ಕೆಟ್ ಹಾಕಿದ್ರೆ ಅಷ್ಟೊಂದು ಗ್ರೇಡಿಂಗ್ ಏನೋ ನೋಡೋದಿಲ್ಲ, ಹೆಚ್ಚು ಕಡಿಮೆ ಎಲ್ಲ ತಗೊಂತಾರೆ. ಬೆಲೆಗಳು ಬೆಲೆಗಳು ಈಗ ಏನಿದೆ ಸರ್?
ಸರ್ ಬೆಲೆಗಳು ರೇಟ್ಗಳು ಏನಿದೆ ಈಗ ಮಾರ್ಕೆಟ್ ಪ್ರೈಸ್? ಸರ್ ಈಗ 35 ರೂಪಾಯಿಂದ 40 ರೂಪಾಯಿ ಇದೆ. ಫುಲ್ ಡೌನ್ ಅಂದ್ಬಿಟ್ರೆ ಎಷ್ಟ್ ರೇಟ್ ಬರುತ್ತೆ ಸರ್? ಇದು ನಮ್ಗೆ ಲಾಸ್ ಡೌನ್ ಅಂದ್ರೆ 10 ರೂಪಾಯಿಂದ 12 ರೂಪಾಯಿ. ಅವಾಗ ಏನಾದ್ರು ವರ್ಕೌಟ್ ಆಗುತ್ತೆ? ಹಾಕಿರೋ ಬಂಡವಾಳ ಬಂದ್ರೆ ಸಾಕು, ಅವಾಗ ಅಷ್ಟು ಬಂದ್ರೆ ಸಾಕು. ಸರ್ ಈಗ ನಿಮ್ಮ ಅನುಭವದ ಪ್ರಕಾರ ಸರ್ ಇದಕ್ಕೂ ಮುಂಚೆ ಆಗ್ಲೂ ಹೀರೆಕಾಯಿ ಬೆಳ್ದಿದ್ರ? ಇದಕ್ ಮುಂಚೆ ಒಂದು 4 ವರ್ಷ ಆಗಿತ್ತು ಸರ್ ಬೆಳೆ. ಎಷ್ಟು ಟನ್ ವರೆಗೆ ನಿರೀಕ್ಷೆ ಮಾಡ್ಬೋದು ಸರ್ ನಾವು? ಅಂದ ಚೆನ್ನಾಗಿ ಬೆಳೆ ಆಗಿದ್ರೆ, ಇದು ಚೆನ್ನಾಗಿ ಆಗಿದೆ ಬೆಳೆ, ಎಷ್ಟು ಟನ್ ವರೆಗೂ ನಿರೀಕ್ಷೆ ಮಾಡ್ಬೋದು ಸರ್ ಕಾಯಿ ನಾವು? ಸರ್ ಇದು ಸ್ಟಾರ್ಟಿಂಗ್ ಇಂದ ಲಾಸ್ಟ್ ಎಂಡಿಂಗ್ ವರೆಗೂ ಸರ್? ಫಸ್ಟ್ ಇಂದ ಲಾಸ್ಟ್ ವರೆಗೂ ಒಂದು ಅಂದಾಜು ಒಂದು 20 ಕೊಯ್ಲು ಬರುತ್ತೆ ಸರ್ ಇದು? ಒಂದು 22 ಕೊಯ್ಲು ಬರುತ್ತೆ. ಆ 22 ಕೊಯ್ಲು ಅಂದ್ರೆ ನಮ್ಗೆ ಈಗ 500 kg ಅವರೇಜ್ ಅಂದ್ರೂ ಒಂದು 10 ಟನ್ ವರೆಗೂ ನಿರೀಕ್ಷೆ ಮಾಡ್ಬೋದು. 10-12 ಟನ್. 10-12 ಟನ್ ಬರುತ್ತೆ. ಅಂದ್ರೆ ಇದು 3/4 ಎಕರೆ ಪ್ರದೇಶದಲ್ಲಿ ಬೆಳೆ ಚೆನ್ನಾಗಿ ಮಾಡಿದ್ರೆ ಅಲ್ವಾ ಸರ್? ಹೌದು ಸರ್. ಇದಕ್ಕೆ ಸರ್ ಹೆಚ್ಚು ಖರ್ಚು ಅಂದ್ರೆ ಏನ್ ಬರುತ್ತೆ ಸರ್? ಈಗ ವಾಟರ್ ಸೋಲ್ಯುಬಲ್ ಫರ್ಟಿಲೈಸರ್ಸ್, ಗೊಬ್ಬರಗಳು ಏನಾದ್ರು ಕೊಡ್ತೀರಾ ಸರ್? ಈ ಶಾಂಪಲ್ ಆಗೋಷ್ಟೊತ್ತಿಗೆ ನಮ್ದು ಕೋಳಿ ಗೊಬ್ಬರ, ಈ ಎಲ್ಲಾ ಈ ಮದ್ದುಗಳೆಲ್ಲ ಸೇರಿದ್ರೆ ಸರ್ ಒಂದು 40,000-45,000 ಬರುತ್ತೆ. ಈಗ ಸರ್ ಖರ್ಚು ಮಾಡಿರೋದ್ರಲ್ಲಿ ನಿಮ್ಗೆ ಇದುವರೆಗೆ ಹಾರ್ವೆಸ್ಟ್ ಮಾಡಿರೋದ್ರಲ್ಲಿ ಏನಾದ್ರು ಬಂಡವಾಳ ಬಂದಿದ್ಯಾ ಅಲ್ಲ ಇನ್ನು ಮುಂದೆ ಬರ್ಬೇಕು ಸರ್ ಇದು? ಸರ್ ಇವಾಗ ಬಂಡವಾಳ ಬಂದಿದೆ, ಇನ್ನು ಬಂದಿರೋದಲ್ಲ ಲಾಭ. ಇನ್ಮೇಲೆ ಬರೋದಿಲ್ಲ. ಯಾಕಂದ್ರೆ ಫಾರ್ಮರ್ಸ್ ಕಷ್ಟಪಟ್ಟು ಬೆಳೆ ಮಾಡೋದನ್ನೇನೆ ಏನಾದ್ರು 2 ಕಾಸು ಬರ್ಲಿ ಅಂತ ಅಲ್ವಾ ಸರ್? ಯಾಕಂದ್ರೆ ಮನೇಲಿ ದುಡ್ಡು ಸುಮ್ನೆ ಇರ್ಲಾರ್ದೆ ಯಾರು ಬಂಡವಾಳ ತಂದು ಹಾಕೋದಿಲ್ಲ, ಅದು ನಮ್ಮ ವೀಕ್ಷಕರಿಗೂ ಗೊತ್ತಿರುತ್ತೆ. ಸರ್ ಅದೇ ಬೆಳೆ ತುಂಬಾ ಚೆನ್ನಾಗಿದೆ. ಇನ್ನು ಎಷ್ಟು ಕೊಯ್ಲು ನಿರೀಕ್ಷೆ ಮಾಡ್ಬೋದು ಸರ್ ಇದರಲ್ಲಿ ನೀವು? ಸರ್ ಇನ್ನೂ ಒಂದು 7-8 ಕೊಯ್ಲು ನಿರೀಕ್ಷೆ ಮಾಡ್ಬೋದು. 7-8 ಕೊಯ್ಲು ಅಂದ್ರೆ ಇನ್ನೊಂದು ತಿಂಗಳು ಇರುತ್ತಲ್ವಾ? ಸರ್ ಇದ್ರಲ್ಲಿ ವೆರೈಟಿ ನಾವು ಎಲ್ಲ ನಾವಿ F1 ಮಾಡ್ಬೋದು ಅಥವಾ ಇನ್ನು ಬೇರೆ ಏನಾದ್ರು? ಸರ್ ಬೇರೆ ಇದೆ, ನಾಗ F1 ಇದೆ, ರೇವತಿ ಇದೆ. ಈ ಸೀಸನ್ ಬಂದು ನಾವಿ ಅಂತ ಹೇಳ್ತಾರೆ. ಹೌದು ಸರ್, ಇದು ನಾನು ಅದೇ ಕೇಳ್ಬೇಕು ಅನ್ಕೊಂಡಿದ್ದೆ. ಈ ಚಳಿಗಾಲದಲ್ಲಿ ಚೆನ್ನಾಗ್ ಆಗೋದು ಇದೇನಲ್ವಾ ಸರ್? ನಾವಿ ಅಂತ, ನಾವಿ F1. ಯಾಕೆ ಚಳಿಗಾಲದಲ್ಲಿ ಹೀರೆಕಾಯಿ ಗಿಡ ಸ್ಲೋ ಮೂವ್ಮೆಂಟ್ ಬೆಳೆಯೋದು ಗ್ರೋತ್ ಅಂತಾರೆ, ಬೇಗ ಬೆಳೆಯಲ್ಲ ಅಂತಾರೆ. ಇದನ್ನ ರೈತರು ಮಾಡ್ಬೋದಲ್ಲ ಸರ್? ಮಾಡ್ಬೋದು ಸರ್. ಈಗ ನಾನು ಎಲ್ಲಾ ರೈತರಿಗೂನು, ನೀವು ಯುವ ಕೃಷಿಕರಾಗಿರೋದ್ರಿಂದ ಈ ಕ್ವಶನ್ ಕೇಳಲೇಬೇಕು. ಇತ್ತೀಚೆಗೆ ಯುವ ಫಾರ್ಮರ್ಸ್ ಬರ್ಬೇಕು ಅಂತೇಳಿ ನಮ್ಮ ನಿರೀಕ್ಷೆ ಕೃಷಿಗೆ. ಇದ್ರಲ್ಲಿ ಸರ್ ಕೃಷಿನಲ್ಲಿ ಏನು ಸಿಗಲ್ಲ ನಮ್ಮ ರೈತರಿಗೆ ತೋಟಗಳು ಮಾಡೋದ್ರಲ್ಲಿ ಅಂತಾರೆ. ನಿಮ್ಗೆ ಸರ್ ಕೃಷಿಯಿಂದ ಆದಾಯ ಪರವಾಗಿಲ್ವಾ? ಕೈ ಹಿಡಿದಿದೆ ಅಥವಾ ಲಾಸ್ ಆಗಿದೆ ಸರ್? ಸರ್ ಇದ್ರಲ್ಲಿ ಕೈ ಹಿಡಿದಿದೆ. ಒಂದ್ ಬೆಳೆ ಹೋದ್ರೆ ಒಂದ್ ಬೆಳೆ ಹೋದ್ರೇನು ಒಂದ್ ಬೆಳೆಯಲ್ಲಿ ಸಿಗುತ್ತೆ ಸರ್. ಅದು ಪರವಾಗಿಲ್ವಾ ನಿಮ್ಗೆ? ಜೀವನ ನಡೀತಾ ಇದೆ, ಏನು ತೊಂದ್ರೆ ಇಲ್ವಲ್ಲ? ಯಾಕಂದ್ರೆ ಕೃಷಿನಲ್ಲಿ ಏನಾದ್ರು ಸಿಗ್ಬೇಕು 2 ಕಾಸು ನಮ್ಮ ಫಾರ್ಮರ್ಸ್ ಗೆ. ಏನು ಸಿಗಲ್ಲ ಅನ್ಬಿಟ್ಟು ಇವಾಗ 10,000-15,000 ಸಂಬಳಗಳಿಗೆ ಬೇರೆ ಕಡೆ ಕೆಲ್ಸಗಳು ಹೋಗ್ತಾರೆ. ಅಂತವರಿಗೆ ನೀವು ಏನ್ ಹೇಳ್ಬೋದು ಸರ್ ಕೃಷಿನಲ್ಲಿ? ಸ್ವಂತ ಜಮೀನು ಇರೋರಿಗೆ? ಸ್ವಂತ ಜಮೀನು ಇರೋದಕ್ಕೆ ಒಂದ್ 2 ಎಕರೆ ಮಾಡ್ಕೊಬಹುದು ಸರ್ ಆರಾಮಾಗಿ. ತೋಟ ಮಾಡಿದ್ರೆ ಕೃಷಿಯಿಂದ ಏನು ನಷ್ಟ ಇಲ್ಲ ಅಂತ? ನಷ್ಟ ಇಲ್ಲ, ಒಂದ್ ಬೆಳೆ ಹೋದ್ರೇನು ಒಂದ್ ಬೆಳೆಯಲ್ಲಿ ಮಾಡ್ಕೊಬಹುದು. ಸರಿ ಸರ್. ಆಮೇಲೆ ನಾನು ನೋಡಿದೆ ಸರ್, ಈಗ ಕೂಲಿ ಇದು ಲೇಬರ್ಸ್ ಯಾರೆಲ್ಲ ನಿಮ್ ತೋಟದಲ್ಲಿ ಎಲ್ಲ ಸ್ವಂತನೇ ತೋಟ ಮಾಡ್ತಾ ಇದಾರಲ್ವಾ? ಏನು ಸರ್ ಇದ್ರಿ? ಸರ್ ಇದು ಕಾಯಿ ಜಾಸ್ತಿ ಬಂದಾಗ ಲೇಬರ್ ಮಾಡ್ಕೊಂತೀರಿ, ಕಡಿಮೆ ಕೊಯ್ಲು ಬಂದಾಗ ನಾವೇ ಮನೆಯವರೇ ತಗೊಂಡ್ಬಿಡ್ತೀರಿ. ತೊಂದ್ರೆನೇ ಇಲ್ವಲ್ಲ? ತೊಂದ್ರೆ ಇಲ್ಲ. ಇದರಿಂದ ನಿಮ್ಗೆ ಲೇಬರ್ ಖರ್ಚು ಉಳಿತಾಯ ಆಗುತ್ತೆ. ಲೇಬರ್ ಖರ್ಚು ಬಂದು ಆಟ ಬಾಡಿಗೆ ಬಂದು 100 ರೂಪಾಯಿ, ಆಮೇಲೆ ಅವ್ರಿಗೆ ಬಂದು ಕೂಲಿ ಬಂದು 400 ರೂಪಾಯಿ, ಎಲ್ಲ ಊಟದೆಲ್ಲ ಸೇರಿ 600 ರೂಪಾಯಿ ಆಗುತ್ತೆ ಸರ್ ಒಂದು ಲೇಬರ್. 4 ಜನ ಉಳಿಸ್ಕೊಂಡ್ರೆ ಅದೇ ನಿಮ್ಗೆ ಹೆಚ್ಚು ಕಡಿಮೆ 2,000 ರೂಪಾಯಿ ಒಂದು ಇದಕ್ಕೆ ಉಳಿತಾಯ ಆಗುತ್ತೆ. ಸರಿ ಸರ್, ಇದ್ರಲ್ಲಿ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್.